ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಟು ದೇವನಹಳ್ಳಿ ರಸ್ತೆ ಎಲಿಯೂರು ಗೇಟ್ ಹತ್ತಿರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಭಜನೆ ಹಾಗೂ ಅನ್ನ ಸಂತರ್ಪಣೆ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಎಲ್ಲಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ, ಮಹಾದಾನ ಎಂಬಂತೆ ಮನುಷ್ಯರಾದ ನಾವುಗಳು ನೊಂದ ಜೀವಿಗೆ ಹಾಗೂ ಹಸಿದವರಿಗೆ ಊಟ ಕೊಟ್ಟಾಗ ಆತನ ಮನಸ್ಸು ಸಂತೋಷ ಪಟ್ಟಾಗ ಸಿಗುವ ಆನಂದವೇ ಪರಮಾನಂದವಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಯಾವುದಾದರೂ ಒಂದು ರೀತಿಯಲ್ಲಿ ದಾನ ಧರ್ಮ ಅನ್ನ ಸಂತರ್ಪಣೆ ನಡೆಯೋದು ಅಂದ್ರೆ ಅದು ಹಿಂದೂ ಧರ್ಮದ ಆಚಾರ ವಿಚಾರ, ಧಾರ್ಮಿಕವಾಗಿ ನಡೆದುಕೊಂಡು ಬರ್ತಾ ಇದೆ. ದೇವಾಲಯಗಳಲ್ಲಿ ಭಜನೆಗಳು, ಹೋಮ ಹವನಗಳು, ಇನ್ನು ಅನೇಕ ರೀತಿಯ ದೇವಸ್ಥಾನಗಳಲ್ಲಿ ಪ್ರಸಾದ ಅನ್ನ ಸಂತರ್ಪಣೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಪ್ರಸಿದ್ಧ ಪಡೆದಂತಹ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಈಗಲೂ ಸಹ ಅನ್ನದಾನ ನಡೆಯುತ್ತಿರುತ್ತದೆ. ನಮ್ಮ ನಾಡಿನ ಉದ್ದಗಲಕ್ಕೂ ಕೂಡ ಮಠ ಮಂದಿರಗಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅನ್ನದಾನವೂ ಸಹ ಇರುತ್ತದೆ. ಅದರಂತೆ ಎಲಿಯೂರು ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಎಲಿಯೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಮತ್ತು ಯುವ ಪಡೆಗಳಿಂದ ಅನ್ನ ಸಂತರ್ಪಣೆ ಸುಮಾರು 5,000ರಿಂದ 10,000 ಭಕ್ತಾದಿಗಳು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ರು. ಇಂದು ನಡೆದಂತಹ ಅನ್ನ ಸಂತರ್ಪಣೆಯಲ್ಲಿ ವಿಶೇಷವಾಗಿ ಕಾಳು ಸಾರು, ರಾಗಿ ಮುದ್ದೆ, ಅನ್ನ, ರಸಂ, ಸಾಂಬಾರು, ಮೊಸರು, ಮಜ್ಜಿಗೆ, ಪಲ್ಯ, ಪಾಯಸ, ಬೇಸಿಗೆಯಲ್ಲಿ ಕುಡಿಯುವ ನೀರು ತೊಂದರೆಯಾಗದಂತೆ ಸೂಕ್ತ ಕ್ರಮವನ್ನ ಕೈಗೊಂಡಿದೆ. ಇನ್ನು ದೇವಾಲಯದ ಆಡಳಿತ ಮಂಡಳಿ ಸುಮಾರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆಯನ್ನ ತಯಾರಿಸ್ತಾ ಇದ್ರು. ಹೆಣ್ಣು ಮಕ್ಕಳು, ಮಹಿಳೆಯರು, ಮಕ್ಕಳು ಸಹ ಮುದ್ದೆ ಕಟ್ಟಲು ಮುಂದಾಗಿರೋದು, ಹಾಗೆ ಮುದ್ದೆ ತೊಳಿಸೋಕೆ ಅಂತ ದೊಡ್ಡ ಗಾತ್ರದ ಮರಗಳನ್ನ ಬಳಸಿ ಮುದ್ದೆ ಹದ ಮಾಡ್ತಿರೋದು ನೋಡಲು ಬಹಳ ಸಂತೋಷವಾಗ್ತದೆ. ರಾಮ ಭಜನೆ ಅದ್ಭುತವಾಗಿ ಭಜನಾ ತಂಡ ರಾಮ ಭಜನೆಯನ್ನ ಹಾಡಿದ್ರು. ಇದೇ ಸಂದರ್ಭದಲ್ಲಿ ಎಲಿಯೂರು ಗ್ರಾಮದ ಬಿಜೆಪಿ ಮುಖಂಡ ಆನಂದ್ ಗೌಡರವರು ಮಾತನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಎಲಿಯೂರು ಗ್ರಾಮಸ್ಥರು ಹಾಗೆ ಸುತ್ತಮುತ್ತಲಿನ ಸುಮಾರು ಗ್ರಾಮಗಳ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು. ತಲೆ ಹತ್ರ ಮೈತಾ ತಲೆ ಹತ್ರಿ ಇಟ್ಕಡ್ಕಾಯಿ ನೋಡ್ರಿ, ಎಲ್ಲ ಚೆನ್ನಾಗಿ ನೋಡ್ರಿ, ಮಗ ಚೆನ್ನಾಗಿ ಕರೆಕ್ಟ್ ಬರ್ತಾ ಇದೆ. ನೋಡ್ರಿ
कोसलेन्द्रस्य रामस्य कृतकर्मणः रावणसहस्रं नैवेद्ये केवलं भवेत् शीलाविष्टतः गुरवे सर्वलोकानां विजये भवरोगिणां विजये सर्वविद्यानां दक्षिणामूर्तये Ram
ಗ್ರಾಮದ ಚನ್ನರಾಯಪಟ್ಟಣ ದೇವನಹಳ್ಳಿ ರಸ್ತೆಯಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷ ಸಹ ಒಂದು 8 ರಿಂದ 10 ಸಾವಿರ ಜನಕ್ಕೆ ಒಂದು ಪೂಜೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಗ್ರಾಮದ ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷ ಸಹ ಈ ಪೂಜೆ ಕಾರ್ಯಗಳು ಭಾಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ಬೆಳಗ್ಗೆಯಿಂದ ನಡೀತಾ ಇದೆ. ಈ ದೇವರ ಮಹಿಮೆ ನಾವು ಏನು ಅನ್ಕೋತೀವೋ ಆ ಎಲ್ಲ ಇಷ್ಟಾರ್ಥಗಳು ಈಡೇರೋದ್ರಿಂದ ಭಾಳ ಪವಿತ್ರವಾದ ಜಾಗ ಇದು. ಹಾಗಾಗಿ ಬೆಳಗ್ಗೆಯಿಂದ ಸುತ್ತಮುತ್ತಲ ಗ್ರಾಮದ ಜನತೆ, ದೇವನಹಳ್ಳಿ, ಚನ್ನರಾಯಪಟ್ಟಣ ಈ ಭಾಗದಿಂದ ಸಾಕಷ್ಟು ಜನಗಳು ಬಂದು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಈ ವರ್ಷ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಹೀಗೆ ನಡೀಲಿ ಅಂತ ಎಲ್ಲರ ಸಹಕಾರ ಹೀಗೆ ಇರಲಿ. ಏನು ನಮ್ಮ ಗ್ರಾಮದ ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿ ಈ ಒಂದು ಎಲ್ಲರೂ ಸಹಗೂಡಿ ಒಗ್ಗಟ್ಟಿನಿಂದ ನೆರವೇರಿಸ್ತಾ ಇದ್ದಾರೆ. ಈ ಪೂಜಾ ಕಾರ್ಯಗಳು ಹೀಗೆ ನಡೀಲಿ ಅಂತ ಆಶಿಸ್ತಾ ಮುಂದುವರಿಲಿ ಅಂತ ನಾನು ಬಯಸ್ತೇನೆ. ನನ್ನ ಹೆಸರು ಆನಂದ್ ಗೌಡ ಅಂತ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲಿಯೂ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.